ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸೀರೆ ಬಂದು ಈ ರೀತಿ ಗ್ರೀನ್ ಕಲರ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ನಾನು ಇದಕ್ಕೆ ಇಲ್ಲಿ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡು ಮತ್ತು ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ಎರಡು ಸಿಲ್ಕ್ ಕಲರ್ ಥ್ರೆಡ್ನ ನಾನು ಇಲ್ಲಿ ಈ ರೀತಿ 7 ಎಳೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಇದಕ್ಕೆ ಒಂದು ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಫ್ಲವರ್ ಬೀಡನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಮೀಡಿಯಮ್ದು ರೌಂಡ್ ಬೀಡ್ಸ್ನ, ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ನಂಬರ್ ಯೂಸ್ ಮಾಡ್ತಾಯಿದ್ದೀನಿ, 0.75 mm. ಬನ್ನಿ, ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಪಲ್ಲು ಗ್ರೀನ್ ಕಲರ್ ಇರೋದ್ರಿಂದ ಸ್ಟಾರ್ಟಿಂಗ್ ನಾನು ಕ್ರೀಮ್ ಕಲರ್ ಥ್ರೆಡ್ನ ಈ ರೀತಿ 7 ಎಳೆ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು 6 ಎಳೆ ಕೂಡ ಹಾಕೋಬೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಈ ರೀತಿ ನಾನಿಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸೀರೆಗೆ ನಾನು ನೀಡಲ್ ಯೂಸ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥ್ರೆಡ್ನ ನಾನಿಲ್ಲಿ ಸ್ಟಾರ್ಟಿಂಗ್ ಸೀರೆಗೆ ಒಂದು ನಾಟ್ನ ಹಾಕ್ಕೊತಿದ್ದೀನಿ. ನೋಡಿ, ಈ ರೀತಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸರ್ತಿ ಕೂಡ ನಾನು ಲಾಕ್ ಮಾಡ್ಕೊತೀನಿ. ಸೊ ನಾನಿಲ್ಲಿ ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಇಲ್ಲಿಂದ 5 ಚೈನ್ನ ನಾನು ಹಾಕ್ಕೊತೀನಿ. ಸೊ ನೋಡಿ, 5 ಚೈನ್ ಹಾಕಿ ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತೀನಿ. ನೋಡಿ, ಈ ರೀತಿ. ತುಂಬ ದೂರನೂ ಬೇಡ, ತುಂಬ ಹತ್ತಿರನೂ ಬೇಡ, ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಮತ್ತೆ 5 ಚೈನ್ ಹಾಕಿ ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸ್ಟಾರ್ಟಿಂಗು 2 ಟೈಮ್ಸ್ 5 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೀಡಲಿಂದ ಸ್ವಲ್ಪ ದಾರಾನ ಮೇಲೆ ತೆಗೆದು ಆವಾಗಲೇ ತೋರಿಸಿದ್ನಲ್ಲ ಫ್ಲವರ್ ಬೀಡು, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಫ್ಲವರ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಫ್ಲವರ್ ಬೀಡನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಈ ರೀತಿ ಬೇರೆ ಯಾವುದಾದ್ರೂ ಬೀಡನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ಫ್ಲವರ್ ಬೀಡ್ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಸೊ ನಾನಿಲ್ಲಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಕರೆಕ್ಟಾಗಿ ಬಟ್ಟೆಗೆ ಒಂದು ಸರ್ತಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕಿ ನಾನು ಸೀರೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಸೊ ಇದೇ ರೀತಿ ಪಕ್ಕದಲ್ಲಿ ಕೂಡ 5 ಚೈನ್ ಹಾಕಿ ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಸರ್ತಿ ಕೂಡ ನಾನು 5 ಟೈಮ್ಸ್ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಬೀಡ್ ಆ್ಯಡ್ ಆದಮೇಲೆ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇಲ್ಲಿಂದ ಮತ್ತೆ ಇನ್ನೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಫ್ಲವರ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ 5 ಚೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ನೋಡಿ, ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತು 5 ಚೈನ್ನ ಇಲ್ಲಿ 3 ಟೈಮ್ಸ್ ನಾವು ಹಾಕ್ಕೊಂಡು ಹೋಗಬೇಕು. ಇದೇ ರೀತಿ ಬೇಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ನಾನು 5 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ, ಒಂದು ಬೀಡು ಮತ್ತು 5 ಚೈನು 3 ಟೈಮ್ಸು ಮತ್ತು ಒಂದು ಬೀಡು. ಸೊ ಇದೇ ರೀತಿ ನಾನು ಬೇಸ್ ಲೈನ್ನ ಕಂಟಿನ್ಯೂ ಮಾಡಿಕೊಂಡು
ಇಲ್ಲಿ ಎಂಡ್ವರೆಗೂ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಎಂಡಲ್ಲಿ ನನಗೆ 5 ಚೈನು 2 ಟೈಮ್ಸ್ ಬಂದಿದೆ. ಸೊ ಇದಾದಮೇಲೆ ಒಂದು 3 ಚೈನ್ನ ಎಕ್ಸ್ಟ್ರಾ ಹಾಕಿಬಿಟ್ಟು ನಾನು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಬನ್ನಿ ಇವಾಗ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟಾರ್ಟಿಂಗ್ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಲಾಕ್ ಹತ್ರನೇ ನಾವು ಇನ್ನೊಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಇನ್ನೊಂದು ಸರ್ತಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಆದಮೇಲೆ ಇಲ್ಲಿಂದನೇ ನಾನು 1 ಚೈನ್ 2 ಚೈನ್ 3 ಚೈನ್ನ ಹಾಕಿ ಈ 5 ಚೈನ್ ಮಧ್ಯದಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ 3 ಚೈನ್ನ ಹಾಕಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇವಾಗ ಇಲ್ಲಿಂದ ನಾನು 4 ಚೈನ್ನ ಹಾಕ್ಕೊತೀನಿ. ಸೊ ಇಲ್ಲಿ ನಾನು 4 ಚೈನ್ನ ಹಾಕಿ ನೆಕ್ಸ್ಟ್ 5 ಚೈನ್ ಇತ್ತಲ್ಲ, ಆ 5 ಚೈನ್ ಮಧ್ಯದಲ್ಲಿ ನಾನು ಈ 4 ಚೈನ್ನ ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ 4 ಚೈನ್ ಹಾಕಿ 5 ಚೈನ್ ಮಧ್ಯದ ಗ್ಯಾಪಲ್ಲಿ ನಾನು ಈ ರೀತಿ ಲಾಕ್ ಮಾಡ್ಕೊತೀನಿ. ಥ್ರೆಡ್ಡು ಸ್ವಲ್ಪ ಜಾರ್ತಾ ಇದೆ ಫ್ರೆಂಡ್ಸ್ ನಂದು ಇಲ್ಲಿ. ಸೊ ನೋಡಿ ಈ ರೀತಿ ನಾನಿಲ್ಲಿ ಲಾಕ್ ಮಾಡ್ಕೊತೀನಿ. ಸೊ ನೋಡಿ ಇವಾಗ ಇಲ್ಲಿಂದನೇ ನೀಡಲ್ ಮೇಲೆ 2 ಟೈಮ್ಸ್ ನಾನು ದಾರನ ಸುತ್ಕೊತೀನಿ. ನೋಡಿ ಈ ರೀತಿ 2 ಟೈಮ್ಸ್ ದಾರ ಸುತ್ಕೊಂಡು ಈ ಫ್ಲವರ್ ಬೀಡ್ ಆ್ಯಡ್ ಮಾಡಿದ್ವಲ್ಲ, ಈ ಬೀಡ್ ಹಿಂದೆಗಡೆ ಇರೋ ದಾರದಿಂದ ನಾವು ದಾರನ ತೊಗೊಂಬರ್ಬೇಕು. ಸೊ ನೋಡಿ ಈ ರೀತಿ ಫ್ಲವರ್ ಬೀಡ್ ಹಿಂದೆ ದಾರ ಇತ್ತಲ್ಲ, ಸೊ ಆ ಥ್ರೆಡ್ಡಿಂದ ನಾನು ಈ ರೀತಿ ನೀಡಲ್ ಹಾಕಿ ದಾರನ ತೆಗಿತಾ ಇದ್ದೀನಿ. ಸೊ ಇವಾಗ ನೀಡಲ್ ಮೇಲೆ 4 ದಾರ ಆಗುತ್ತೆ. ಸ್ಟಾರ್ಟಿಂಗ್ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ನಾನು ಇಲ್ಲಿ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡಿ. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೊ ಈ ಬೀಡ್ ಹಿಂದೆಗಡೆ ಇರೋ ದಾರದಿಂದ ನಾವು ದಾರನ ತೊಗೊಂಬರ್ಬೇಕು. ಸೊ ನೋಡಿ ಈ ರೀತಿ ದಾರ ಅಂತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಮಾಡೋದನ್ನು ಟ್ರಿಬಲ್ ಕ್ರೋಶೆಟ್ ಅಂತ ನಾವು ಹೇಳ್ತೀವಿ. ಸೊ ಇದೇ ರೀತಿ ನಾನಿಲ್ಲಿ ಈ ಬೀಡ್ ಹಿಂದೆಗಡೆ ಥ್ರೆಡ್ ಇದೆ ಅಲ್ಲ, ಸೊ ಆ ಫುಲ್ ಥ್ರೆಡ್ನ ನಾನಿಲ್ಲಿ ಕವರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ ರೀತಿ ನನ್ನ ಚಾನಲ್ನಲ್ಲಿ ತುಂಬ ಕ್ರೋಶೆಟ್ ಡಿಸೈನ್ಸು ಅವೈಲೇಬಲ್ ಇದೆ. ಸೊ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು. ಸೊ ನೋಡಿ ನಾನಿಲ್ಲಿ ಆಲ್ಮೋಸ್ಟು ಆರ್ಚ್ನ ಇದೇ ರೀತಿ ಟ್ರಿಬಲ್ ಕ್ರೋಶೆಟ್ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ಒಂದು ಆರ್ಚು ಕಂಪ್ಲೀಟ್ ಆಗೋಕ್ಕೆ 14 ಡಬಲ್ ಕ್ರೋಶೆಟ್ಟು ಹಿಡಿಸಿದೆ. ಸೊ ನೀವು ಕೂಡ 16 ಕೂಡ ಹಾಕೋಬೋದು. ನಾನು ತುಂಬ ಕಂಜೆಸ್ಟೆಡ್ ಆಗುತ್ತೆ ಅಂತ ಹೇಳಿ 14ನ ಹಾಕ್ಕೊಂಡಿದ್ದೀನಿ. ನೀವು 12 ಕೂಡ ಹಾಕೋಬೋದು ಫ್ರೆಂಡ್ಸ್. ಇಲ್ಲಿ 14 ಟ್ರಿಬಲ್ ಕ್ರೋಶೆಟ್ ಆದಮೇಲೆ ಇವಾಗ ನಾನು ಈ ಆರ್ಚ್ನ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇತ್ತಲ್ಲ, ಸೊ ಆ 5 ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ 4 ಚೈನ್ಗೆ ಬರೋ ರೀತಿ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನಾನು ಆರ್ಚ್ನ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಟ್ರಿಬಲ್ ಕ್ರೋಶೆಟ್ಟು ಈ ಫ್ಲವರ್ ಬೀಡ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್.
ಸೊ ಇಲ್ಲಿಂದ ಮತ್ತೆ 3 ಚೈನ್ನ ನಾನು ಹಾಕ್ಕೊತೀನಿ. ಸೊ 3 ಆರ್ 4 ಚೈನ್ನ ನೀವು ಇಲ್ಲಿ ಹಾಕ್ಕೋಬೋದು ನೋಡಿ ಈ ರೀತಿ. ಇಲ್ಲಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇತ್ತಲ್ಲ, ಆ 5 ಚೈನ್ ಗ್ಯಾಪ್ ಮಧ್ಯದಲ್ಲಿ ನಾನು ಈ ರೀತಿ ಲಾಕ್ನ ಮಾಡ್ಕೊತೀನಿ. ಸೊ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ 4 ಚೈನ್ನ ನಾನು ಹಾಕ್ಕೊತೀನಿ. ಸೊ ನಾನು ಆವಾಗಲೇ 5 ಚೈನ್ ಹಾಕಿದ್ದಕ್ಕೆ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ನೀವು 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಒಂದು ಆರ್ಚ್ ಆದಮೇಲೆ 4 ಚೈನ್ನ 2 ಟೈಮ್ಸ್ ಹಾಕ್ಕೋಬೇಕು. ಸೊ ನೆಕ್ಸ್ಟು ಇಲ್ಲಿಂದನೇ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಬೀಡ್ ಹಿಂದೆಗಡೆ ಇರೋ ದಾರದಿಂದ ನಾವು ದಾರ ಅಂತಂದು ಟ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಪ್ರೀವಿಯಸ್ ಆರ್ಚಲ್ಲಿ ನಾನು ತೋರಿಸಿದ್ನಲ್ಲ ಯಾವ ರೀತಿ ಟ್ರಿಬಲ್ ಕ್ರೋಶೆಟ್ ಮಾಡೋದು ಅಂತ. ಸೊ ಅದೇ ರೀತಿ ಈ ಆರ್ಚನ್ನು ಕೂಡ 14 ಟ್ರಿಬಲ್ ಕ್ರೋಶೆಟ್ ಹಾಕಿ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ಪು. ಸೊ ನಾನಿಲ್ಲಿ ಕ್ರೀಮ್ ಕಲರ್ ದಾರಾನ ಯೂಸ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ಗೆ ಈ ರೀತಿ ಆರ್ಚ್ನ ಕಂಪ್ಲೀಟ್ ಸೀರೆಗೆ ಹಾಕ್ಕೊಂಡಿದ್ದೀನಿ. ಬನ್ನಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ ಕಂಪ್ಲೀಟ್ ಆದಮೇಲೆ ಸೀರೆಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 7 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಈ ರೀತಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಲಾಕ್ ಇತ್ತಲ್ಲ, ಸೊ ಆ ಲಾಕ್ ಮೇಲೇ ನಾನು ಗ್ರೀನ್ ಕಲರ್ ಥ್ರೆಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊತೀನಿ. ನಾನು ಯೂಶ್ವಲಿ 2 ಟೈಮ್ಸ್ನೇ ಲಾಕ್ ಮಾಡ್ಕೊಳೋದು, ಸೊ ದಾರ ಒಳಗಡೆಯಿಂದ ಪಾಸ್ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ 3 ಚೈನ್ನ ನಾನು ಹಾಕ್ಕೊತೀನಿ. 3 ಆರ್ 4 ಚೈನ್ನ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು, ಸೊ ಈ ಟ್ರಿಬಲ್ ಕ್ರೋಶೆಟ್ದು ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ. ಸೊ ಆ ಹೋಲ್ ಗ್ಯಾಪಿಂದ ನಾನು ದಾರ ತರ್ತೀನಿ. ಸೊ ಇವಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ ಈ 3 ದಾರನ ಕೂಡಿ ಒಂದು ಮಾಡಬೇಕು. ಸೊ ಇದು ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ಇದೇ ರೀತಿ ನಾನು ಮತ್ತೆ ಇನ್ನೊಂದು ಸರ್ತಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ 3 ದಾರನ ಒಟ್ಟಿಗೆ ಒಂದೇ ದಾರದಲ್ಲಿ ತಗೋಬೇಕು. ಸೊ ಇದೇ ರೀತಿ 2 ಟೈಮ್ಸ್ ನಾನಿಲ್ಲಿ ಮಾಡಿ ಥ್ರೆಡ್ನ ಸ್ವಲ್ಪ ಮೇಲೆ ಎತ್ತಿ ಈ ರೀತಿ ಸ್ಮಾಲ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೋಬೇಕು. ದಾರ ತಗೊಂಡು ಇವಾಗ 2 ಕಂಬನ ನಾವು ಇಲ್ಲಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ್ದು ಹೋಲ್, ನೆಕ್ಸ್ಟ್ ಕಂಬ ಇದೆಯಲ್ಲ, ಸೊ ಕಂಬದ ಮಧ್ಯದ ಗ್ಯಾಪಿಂದ ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಹಾಫ್ ಡಬಲ್ ಕ್ರೋಶೆಟ್ ಅಂದರೆ ಇಷ್ಟೇ ಫ್ರೆಂಡ್ಸ್. ಇದು ನಾವು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ ರೀತಿ ದಾರನ ತಂದು 3 ದಾರನ ಒಟ್ಟಿಗೆ ಮಾಡೋದಕ್ಕೆ ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ನಾನಿಲ್ಲಿ ತೋರಿಸ್ತೀನಿ ನೋಡಿ ಇನ್ನೊಂದು ಸರ್ತಿ. ಈ ಬೀಡ್ ಆ್ಯಡ್ ಆದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು, ಸೊ ನೀಡಲ್ ಮೇಲಿಂದ ದಾರ ತಂದು 3ನ ಒಟ್ಟಿಗೆ ಈ ರೀತಿ ತಗೋಬೇಕು. ಸೊ ನಾನಿಲ್ಲಿ ಮತ್ತೆ 2 ಟೈಮ್ಸ್ ಹಾಕಿ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನಿಲ್ಲಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಬಿಗಿನರ್ಸ್ ಆದರೆ ನೀಡಲ್ಗೆ ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ ಅನಿಸಿದರೆ.
ನಾನಿಲ್ಲಿ ಬೇಗ ಡಿಸೈನ್ ಆಗಲಿ ಅಂತ ಒಂದೇ ಸರ್ತಿಗೆ 4-5 ಬೀಡನ್ನ ನೀಡಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದೇ ರೀತಿ ಮಧ್ಯದಲ್ಲಿ 2 ಕಂಬನ ಗ್ಯಾಪ್ ಇಟ್ಟು ನಾವು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಾವು 14 ತ್ರಿಬಲ್ ಕ್ರೋಶೆಟ್ ಮಾಡಿದ್ರಿಂದ ನಮಗೆ 7 ಟೈಮ್ಸು ಬೀಡನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಬೀಡ್ ಆ್ಯಡ್ ಮಾಡ್ದೇ ಒಂದು ಸರ್ತಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಈ ಮೀಡಿಯಮ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ 2 ಕಂಬನ ಸ್ಕಿಪ್ ಮಾಡಿ ನಾನು ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇವಾಗ ಆರ್ಚ್ ಆದಮೇಲೆ ಇದನ್ನು ನಾನಿಲ್ಲಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಇತ್ತಲ್ಲ, ಸೊ ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆರ್ಚು. ಈ ರೀತಿಯಾಗಿ ತುಂಬ ಕ್ಯೂಟಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ಇಲ್ಲಿಂದಾನೆ 1 2 3 4 ಸೊ 4 ಚೈನ್ ಹಾಕಿ ನಾನು 5 ಚೈನ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊತೀನಿ. ಸೊ ನೋಡಿ ಈ ರೀತಿ ನಾನು ಲಾಕ್ ಮಾಡ್ಕೊತೀನಿ. ಸೊ ಈ 4 ಚೈನ್ ಗ್ಯಾಪಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಸೊ ನೋಡಿ ಈ ರೀತಿ 4 ಚೈನ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿಂದನೇ ನೀಡಲ್ ಮೇಲೆ ದಾರ ತಗೊಂಡು ಸೊ ನೆಕ್ಸ್ಟ್ ಇವಾಗ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ನಾನು ಆವಾಗಲೇ ಹೇಳಿದ್ನಲ್ಲ, ಬೀಡ್ ಆ್ಯಡ್ ಮಾಡ್ದೇ 2 ಟೈಮ್ಸು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಇವಾಗ ಬೀಡ್ ಆ್ಯಡ್ ಮಾಡಿ 2 ಟೈಮ್ಸ್ ಮಾಡಿಕೊಂಡು 2 ಕಂಬದ ಮಧ್ಯದಿಂದ ನಾನು ಒಂದೊಂದು ಕಂಬನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದೇ ರೀತಿ ಫುಲ್ ಸೀರೆಗೆ ನಾನು ಹಾಕ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ ಡಿಸೈನು. ತುಂಬ ಈಸಿಯಾಗಿದೆ ಮತ್ತು ಆರ್ಚ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ಸೊ ನೀವು ಕೂಡ ನಿಮ್ಮ ಸೀರೆಗೆ ಟ್ರೈ ಮಾಡಿ. ನಿಮಗೆ ಕನ್ಫ್ಯೂಸ್ ಆದರೆ ಯೂಟ್ಯೂಬಲ್ಲಿ ಆಪ್ಷನ್ ಇದೆ. ಸೊ ಸ್ಪೀಡನ್ನ ಕಡಿಮೆ ಇಟ್ಕೊಂಡು ನೀಟಾಗಿ ನೋಡಿ ಹಾಕೋಬೋದು. ಬನ್ನಿ ನಾನು ಕಂಪ್ಲೀಟ್ ಆದಮೇಲೆ ಸೀರೆಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಕ್ರೀಮ್ ಕಲರ್ ಥ್ರೆಡ್ಡಿಂದ 14 ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ವಲ್ಲ. ಸೊ ಇವಾಗ ನಮಗೆ 2 ಕಂಬ ಸ್ಕಿಪ್ ಮಾಡಿ ಹಾಕೋದ್ರಿಂದ 7 ಬೀಡ್ಸು ಬೇಕಾಗುತ್ತೆ. ಸೊ ಮತ್ತು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ವಿತೌಟ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಸೊ ಇದೇ ರೀತಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ 5 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಇದು ಕಂಪ್ಲೀಟ್ ಡಿಸೈನು. ಸೊ ಕ್ರೀಮ್ ಕಲರು ಡಿಸೈನ್ಗೆ ಗ್ರೀನ್ ಕಲರಿಂದ ಬಾರ್ಡರ್ ಥರ ಇದು ಕಾಣಿಸ್ತಾ ಇದೆ. ಬನ್ನಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು. ಸೀರೆ ಕುಚ್ಚಿಗೆ ಬಂದು ನಾನಿಲ್ಲಿ ಕ್ರೀಮ್ ಕಲರ್ ಮತ್ತು ಗ್ರೀನ್ ಕಲರ್ನ ಯೂಸ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ನೋಡಿ ಮಧ್ಯದಲ್ಲಿ ಒಂದು ಫ್ಲವರ್ ಬೀಡು. ಸೊ ಗ್ರೀನ್ ಕಲರಲ್ಲಿ ಈ ರೀತಿ ಗೋಲ್ಡ್ ಮೆಟಲ್ ಬೀಡನ್ನ ಆ್ಯಡ್ ಮಾಡಿರೋದ್ರಿಂದ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಆರ್ಚ್ ಕೂಡ ಒಂದರ ಪಕ್ಕ ಒಂದು ಎಷ್ಟು ನೀಟಾಗಿ ಬಂದಿದೆ. ಇಷ್ಟೇ ಫ್ರೆಂಡ್ಸ್ ಇದು ಡಿಸೈನು. ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಸೀರೆಗೆ ಟ್ರೈ ಮಾಡಿ. ಮತ್ತು ನಾನಿಲ್ಲಿ ಕುಚ್ಚಿಗೆ ಬಂದು 187 ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಸ್ವಲ್ಪ ದಪ್ಪ ಬೇಕಂದರೆ ಇನ್ನೂ ಜಾಸ್ತಿ ಥ್ರೆಡ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ 2 ಕಲರ್ನ ಯೂಸ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಒಂದು ಕ್ರೀಮ್ ಮತ್ತು ಗ್ರೀನು.
ಸೊ ನೀವು ಒಂದೇ ಕಲರಲ್ಲಿ ಕೂಡ ಕಟ್ಕೋಬೋದು. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.